ಉತ್ತರ ಪ್ರದೇಶದ ಸಂಭಾಲ್ ದೇಶದ ಗಮನ ಸೆಳೆಯುತ್ತಾ ಇದೆ. ಅಲ್ಲಿ ನಡೆದ ಗಲಭೆಗಳು, ಉತ್ಖನನ ವೇಳೆ ಸಿಕ್ಕ ದೇಗುಲ, ಬಾವಿ ನೋಡೋಕೆ ಜನ ಬರ್ತಾ ಇದ್ದಾರೆ. ಇದರ ಮಧ್ಯೆ ನ್ಯಾಯಾಲಯಕ್ಕೆ ಸ್ಫೋಟಕ ವರದಿಯೊಂದು ಸಲ್ಲಿಕೆಯಾಗಿದೆ. ಏನೊಂದು ರಿಪೋರ್ಟ್ ಬನ್ನಿ ನೋಡೋಣ. ದೇವಸ್ಥಾನ ಕೆಡವಿ ಮಂದಿರ ನಿರ್ಮಿಸಿದ್ದು ಸತ್ಯ. ಸಂಭಾಲ್ನ ಸತ್ಯ ಬಿಚ್ಚಿಟ್ಟ ಸಮೀಕ್ಷೆ ವರದಿ. ಸಂಭಾಲ್ನ ಶಾಹಿ ಜಾಮಾ ಮಸೀದಿ ವಿವಾದ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು. ಮಸೀದಿ ಸಮೀಕ್ಷೆಯ ವರದಿಯನ್ನ ಚಂಡೌಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದು, ಮಂದಿರ ಇದ್ದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಕೋರ್ಟ್ ಆದೇಶದಂತೆ ನವೆಂಬರ್ 19 ಹಾಗೂ 24ನೇ ತಾರೀಕು ಮಸೀದಿಯಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು. 4.5 ತಾಸಿನ ವಿಡಿಯೋ, 1200 ಫೋಟೋ ಸೇರಿದಂತೆ 40 ರಿಂದ 45 ಪುಟಗಳ ವರದಿಯನ್ನ ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. ये हमने नियर अबाउट 40-45 के पेजेस होंगे जिसमें टोटल हमने जो फोटोग्राफी की थी, हर एक एंगल, हर एक डायरेक्शन में फोटोग्राफी की थी, सब फोटोज को रिपोर्ट के साथ हम सबमिट किए. ಮುಘಲರ ಕಾಲದ ಜಾಮಾ ಮಸೀದಿಯ ಸ್ಥಳದಲ್ಲಿ ಹರಿಹರ ದೇವಸ್ಥಾನ ಇತ್ತು ಎನ್ನಲಾಗ್ತಾ ಇದೆ. ಸಮೀಕ್ಷೆ ನಡೆಸಿ ಅದರ ವರದಿಯನ್ನ ಬಹಿರಂಗಪಡಿಸದಂತೆ ಕೋರ್ಟ್ ಆದೇಶಿಸಿತ್ತು. ಆದರೆ ಸಮೀಕ್ಷೆ ವೇಳೆ ಕಿಡಿಗೇಡಿಗಳು ಹಾಗೂ ಭದ್ರತಾ ಪಡೆಗಳ ನಡುವೆ ಸಂಘರ್ಷ ನಡೆದು 4 ಜನ ಸಾವನ್ನಪ್ಪಿದ್ರು. ಇದೀಗ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ದೇವಸ್ಥಾನವಿದ್ದ ಬಗ್ಗೆ ಸಾಕ್ಷಿಗಳು ದೊರಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಅಲ್ಲಿ ಉತ್ಖನನ ವೇಳೆ ಹರ ಕಂಡು ಬಂದಿದ್ದಾನೆ. ನವೆಂಬರ್ 19ರ 1.5 ಗಂಟೆ ವಿಡಿಯೋಗ್ರಫಿ, ನವೆಂಬರ್ 24ರ 4.5 ಗಂಟೆ ವಿಡಿಯೋಗ್ರಫಿ, 2 ದಿನ 1200ಕ್ಕೂ ಹೆಚ್ಚು ಫೋಟೋ ತೆಗೆಯಲಾಗಿತ್ತು. ಅಂದರೆ ಅಲ್ಲಿ ಉತ್ಖನನ. ಮಸೀದಿಗೂ ಮುನ್ನ ಸರ್ವೆ ಆಯ್ತಲ್ಲ, ಮಸೀದಿಗೂ ಮುನ್ನ ದೇಗುಲವಿತ್ತು ಎನ್ನುವ ಸಾಕ್ಷ್ಯ ಸಿಕ್ಕಿದೆಯಂತೆ. ದೇವಾಲಯವನ್ನು ನಾಶ ಮಾಡಿರೋ ದಾಳಿಕೋರರು, ಗುಂಬಜ್ನಲ್ಲಿ ಸರಪಳಿಯನ್ನು ನೇತು ಹಾಕಲಾಗಿದೆಯಂತೆ. ಸರಪಳಿ ಸಹಾಯದಿಂದ ಗಂಟೆ ನೇತು ಹಾಕಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ದೇವಾಲಯಗಳಲ್ಲಿ ಬಳಸುವ ಚಿಹ್ನೆಗಳು ಕೂಡ ಕಂಡು ಬಂದಿದೆಯಂತೆ. ದೇವಾಲಯದ ಬಾಗಿಲುಗಳು, ಕಿಟಕಿಗಳು ಕಂಡು ಬಂದಿದೆಯಂತೆ. ಅಲಂಕೃತ ಗೋಡೆಗಳಿಗೆ ಪ್ಲಾಸ್ಟರ್ ಮಾಡಲಾಗಿದೆಯಂತೆ. 50ಕ್ಕೂ ಹೆಚ್ಚು ಹೂವಿನ ಗುರುತುಗಳು, ಕಲಾಕೃತಿಗಳು ಪತ್ತೆಯಾಗಿದೆಯಂತೆ. ನೋಡಿ, ಇದನ್ನೇ ಹೇಳೋದು ಪ್ರತಿ ಸಲ ಕೂಡ. ಭಾರತ ದೇಶ ಯಾವತ್ತೂ ಕೂಡ ಯಾವುದೇ ಧರ್ಮವನ್ನು ಬೇಡ ಅಂತ ಹೇಳಲಿಲ್ಲ. ನೀವು ಆರಾಧನೆ ಮಾಡ್ಕೊಳ್ರಪ್ಪ ಅಂತೀರಿ. ಭಾರತಕ್ಕೆ ತೊಂದರೆ ಆಗಿದ್ದೇನು ಗೊತ್ತಾ? ಆರಾಧನೆ ಮಾಡೋರು ಬಿಡಿ, ನೀವು ಅದನ್ನು ಆರಾಧನೆ ಮಾಡಬಾರ್ದು ಅಂತೇಳಿ ಅಟ್ಯಾಕ್ ಆಯ್ತಲ್ಲ, ಅಲ್ಲಿಂದ ಶುರುವಾಗಿದ್ದು ಇಂಥ ಗಲಾಟೆಗಳು. ಓಕೆ, ಉತ್ತರ ಪ್ರದೇಶದ ಸಂಭಾಲ್ ದೇಶದ ಗಮನ ಸೆಳೆಯುತ್ತಾ ಇದೆ. ಅಲ್ಲಿ ನಡೆದ ಗಲಭೆಗಳು, ಉತ್ಖನನ ವೇಳೆ ಸಿಕ್ಕ ದೇಗುಲ, ಬಾವಿ ನೋಡೋಕೆ ಜನ ಬರ್ತಾ ಇದ್ದಾರೆ. ಇದರ ಮಧ್ಯೆ ನ್ಯಾಯಾಲಯಕ್ಕೆ ಸ್ಫೋಟಕ ವರದಿಯೊಂದು ಸಲ್ಲಿಕೆಯಾಗಿದೆ. ಏನೊಂದು ರಿಪೋರ್ಟ್ ಬನ್ನಿ ನೋಡೋಣ. ದೇವಸ್ಥಾನ ಕೆಡವಿ ಮಂದಿರ ನಿರ್ಮಿಸಿದ್ದು ಸತ್ಯ. ಸಂಭಾಲ್ನ ಸತ್ಯ ಬಿಚ್ಚಿಟ್ಟ ಸಮೀಕ್ಷೆ ವರದಿ. ಸಂಭಾಲ್ನ ಶಾಹಿ ಜಾಮಾ ಮಸೀದಿ ವಿವಾದ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು. ಮಸೀದಿ ಸಮೀಕ್ಷೆಯ ವರದಿಯನ್ನ ಚಂಡೌಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದು, ಮಂದಿರ ಇದ್ದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಕೋರ್ಟ್ ಆದೇಶದಂತೆ ನವೆಂಬರ್ 19 ಹಾಗೂ 24ನೇ ತಾರೀಕು ಮಸೀದಿಯಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು. 4.5 ತಾಸಿನ ವಿಡಿಯೋ, 1200 ಫೋಟೋ ಸೇರಿದಂತೆ 40 ರಿಂದ 45 ಪುಟಗಳ ವರದಿಯನ್ನ ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. ये हमने नियर अबाउट 40-45 के पेजेस होंगे जिसमें टोटल हमने जो फोटोग्राफी की थी, हर एक एंगल, हर एक डायरेक्शन में फोटोग्राफी की थी, सब फोटोज को रिपोर्ट के साथ हम सबमिट किए. ಮುಘಲರ ಕಾಲದ ಜಾಮಾ ಮಸೀದಿಯ ಸ್ಥಳದಲ್ಲಿ ಹರಿಹರ ದೇವಸ್ಥಾನ ಇತ್ತು ಎನ್ನಲಾಗ್ತಾ ಇದೆ. ಸಮೀಕ್ಷೆ ನಡೆಸಿ ಅದರ ವರದಿಯನ್ನ ಬಹಿರಂಗಪಡಿಸದಂತೆ ಕೋರ್ಟ್ ಆದೇಶಿಸಿತ್ತು. ಆದರೆ ಸಮೀಕ್ಷೆ ವೇಳೆ ಕಿಡಿಗೇಡಿಗಳು ಹಾಗೂ ಭದ್ರತಾ ಪಡೆಗಳ ನಡುವೆ ಸಂಘರ್ಷ ನಡೆದು 4 ಜನ ಸಾವನ್ನಪ್ಪಿದ್ರು. ಇದೀಗ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ದೇವಸ್ಥಾನವಿದ್ದ ಬಗ್ಗೆ ಸಾಕ್ಷಿಗಳು ದೊರಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಅಲ್ಲಿ ಉತ್ಖನನ ವೇಳೆ ಹರ ಕಂಡು ಬಂದಿದ್ದಾನೆ. ನವೆಂಬರ್ 19ರ 1.5 ಗಂಟೆ ವಿಡಿಯೋಗ್ರಫಿ, ನವೆಂಬರ್ 24ರ 4.5 ಗಂಟೆ ವಿಡಿಯೋಗ್ರಫಿ, 2 ದಿನ 1200ಕ್ಕೂ ಹೆಚ್ಚು ಫೋಟೋ ತೆಗೆಯಲಾಗಿತ್ತು. ಅಂದರೆ ಅಲ್ಲಿ ಉತ್ಖನನ. ಮಸೀದಿಗೂ ಮುನ್ನ ಸರ್ವೆ ಆಯ್ತಲ್ಲ, ಮಸೀದಿಗೂ ಮುನ್ನ ದೇಗುಲವಿತ್ತು ಎನ್ನುವ ಸಾಕ್ಷ್ಯ ಸಿಕ್ಕಿದೆಯಂತೆ. ದೇವಾಲಯವನ್ನು ನಾಶ ಮಾಡಿರೋ ದಾಳಿಕೋರರು, ಗುಂಬಜ್ನಲ್ಲಿ ಸರಪಳಿಯನ್ನು ನೇತು ಹಾಕಲಾಗಿದೆಯಂತೆ. ಸರಪಳಿ ಸಹಾಯದಿಂದ ಗಂಟೆ ನೇತು ಹಾಕಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ದೇವಾಲಯಗಳಲ್ಲಿ ಬಳಸುವ ಚಿಹ್ನೆಗಳು ಕೂಡ
ಕಂಡುಬಂದಿದೆಯಂತೆ. ದೇವಾಲಯದ ಬಾಗಿಲುಗಳು ಕಿಟಕಿಗಳು ಕಂಡುಬಂದಿದೆಯಂತೆ. ಅಲಂಕೃತ ಗೋಡೆಗಳಿಗೆ ಪ್ಲಾಸ್ಟರ್ ಮಾಡಲಾಗಿದೆಯಂತೆ. 50ಕ್ಕೂ ಹೆಚ್ಚು ಹೂವಿನ ಗುರುತುಗಳು ಕಲಾಕೃತಿಗಳು ಪತ್ತೆಯಾಗಿದೆಯಂತೆ. ನೋಡಿ, ಇದನ್ನೇ ಹೇಳೋದು ಪ್ರತಿ ಸಲ ಕೂಡ. ಭಾರತ ದೇಶ ಯಾವತ್ತೂ ಕೂಡ ಯಾವುದೇ ಧರ್ಮವನ್ನು ಬೇಡ ಅಂತ ಹೇಳಲಿಲ್ಲ. ನೀವು ಆರಾಧನೆ ಮಾಡ್ಕೊಳ್ರಪ್ಪ ಅಂತೀರಿ. ಭಾರತಕ್ಕೆ ತೊಂದರೆ ಆಗಿದ್ದೇನು ಗೊತ್ತಾ? ಆರಾಧನೆ ಮಾಡೋರು ಬಿಡಿ, ನೀವು ಅದನ್ನು ಆರಾಧನೆ ಮಾಡಬಾರ್ದು ಅಂತೇಳಿ ಅಟ್ಯಾಕ್ ಆಯ್ತಲ್ಲ, ಅಲ್ಲಿಂದ ಶುರುವಾಗಿದ್ದು ಇಂಥ ಗಲಾಟೆಗಳು. ಓಕೆ, ಉತ್ತರ ಪ್ರದೇಶದ ಸಂಭಾಲ್ ದೇಶದ ಗಮನ ಸೆಳೆಯುತ್ತಾ ಇದೆ. ಅಲ್ಲಿ ನಡೆದ ಗಲಭೆಗಳು, ಉತ್ಖನನ ವೇಳೆ ಸಿಕ್ಕ ದೇಗುಲ ಬಾವಿ ನೋಡೋಕ್ಕೆ ಜನ ಬರ್ತಾ ಇದ್ದಾರೆ. ಇದರ ಮಧ್ಯೆ ನ್ಯಾಯಾಲಯಕ್ಕೆ ಸ್ಫೋಟಕ ವರದಿಯೊಂದು ಸಲ್ಲಿಕೆಯಾಗಿದೆ. ಏನೊಂದು ರಿಪೋರ್ಟ್, ಬನ್ನಿ ನೋಡೋಣ. ದೇವಸ್ಥಾನ ಕೆಡವಿ ಮಂದಿರ ನಿರ್ಮಿಸಿದ್ದು ಸತ್ಯ. ಸಂಭಾಲ್ನ ಸತ್ಯ ಬಿಚ್ಚಿಟ್ಟ ಸಮೀಕ್ಷೆ ವರದಿ. ಸಂಭಾಲ್ನ ಶಾಹಿ ಜಾಮಾ ಮಸೀದಿ ವಿವಾದ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು. ಮಸೀದಿ ಸಮೀಕ್ಷೆಯ ವರದಿಯನ್ನ ಚಂಡೌಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದು, ಮಂದಿರ ಇದ್ದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಕೋರ್ಟ್ ಆದೇಶದಂತೆ ನವೆಂಬರ್ 19 ಹಾಗೂ 24ನೇ ತಾರೀಕು ಮಸೀದಿಯಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು. 4.5 ತಾಸಿನ ವಿಡಿಯೋ, 1200 ಫೋಟೋ ಸೇರಿದಂತೆ 40 ರಿಂದ 45 ಪುಟಗಳ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. ये हमने नियर अबाउट 40-45 के पेजेस है इसमें, जिसमें टोटल हमने जो फोटोग्राफी की थी, हर एक एंगल है डायरेक्शन फोटोग्राफी की थी, सब फोटोज को रिपोर्ट के साथ हम सबमिट किए. ಮುಘಲರ ಕಾಲದ ಜಾಮಾ ಮಸೀದಿಯ ಸ್ಥಳದಲ್ಲಿ ಹರಿಹರ ದೇವಸ್ಥಾನ ಇತ್ತು ಎನ್ನಲಾಗ್ತಾ ಇದೆ. ಸಮೀಕ್ಷೆ ನಡೆಸಿ ಅದರ ವರದಿಯನ್ನ ಬಹಿರಂಗಪಡಿಸದಂತೆ ಕೋರ್ಟ್ ಆದೇಶಿಸಿತ್ತು. ಆದರೆ ಸಮೀಕ್ಷೆ ವೇಳೆ ಕಿಡಿಗೇಡಿಗಳು ಹಾಗೂ ಭದ್ರತಾ ಪಡೆಗಳ ನಡುವೆ ಸಂಘರ್ಷ ನಡೆದು 4 ಜನ ಸಾವನ್ನಪ್ಪಿದ್ರು. ಇದೀಗ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ದೇವಸ್ಥಾನವಿದ್ದ ಬಗ್ಗೆ ಸಾಕ್ಷಿಗಳು ದೊರಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಅಲ್ಲಿ ಉತ್ಖನನ ವೇಳೆ ಹರ ಕಂಡುಬಂದಿದ್ದಾನೆ. ನವೆಂಬರ್ 19ರ 1.5 ಗಂಟೆ ವಿಡಿಯೋಗ್ರಫಿ, ನವೆಂಬರ್ 24ರ 4.5 ಗಂಟೆ ವಿಡಿಯೋಗ್ರಫಿ, 2 ದಿನ 1200ಕ್ಕೂ ಹೆಚ್ಚು ಫೋಟೋ ತೆಗೆಯಲಾಗಿತ್ತು. ಅಂದರೆ ಅಲ್ಲಿ ಉತ್ಖನನ. ಮಸೀದಿಗೂ ಮುನ್ನ ಸರ್ವೆ ಆಯ್ತಲ್ಲ, ಮಸೀದಿಗೂ ಮುನ್ನ ದೇಗುಲವಿತ್ತು ಎನ್ನುವ ಸಾಕ್ಷ್ಯ ಸಿಕ್ಕಿದೆಯಂತೆ. ದೇವಾಲಯವನ್ನು ನಾಶ ಮಾಡಿರೋ ದಾಳಿಕೋರರು. ಗುಂಬಜ್ನಲ್ಲಿ ಸರಪಳಿಯನ್ನು ನೇತು ಹಾಕಲಾಗಿದೆಯಂತೆ. ಸರಪಳಿ ಸಹಾಯದಿಂದ ಗಂಟೆ ನೇತು ಹಾಕಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ದೇವಾಲಯಗಳಲ್ಲಿ ಬಳಸುವ ಚಿಹ್ನೆಗಳು ಕೂಡ ಕಂಡುಬಂದಿದೆಯಂತೆ. ದೇವಾಲಯದ ಬಾಗಿಲುಗಳು ಕಿಟಕಿಗಳು ಕಂಡುಬಂದಿದೆಯಂತೆ. ಅಲಂಕೃತ ಗೋಡೆಗಳಿಗೆ ಪ್ಲಾಸ್ಟರ್ ಮಾಡಲಾಗಿದೆಯಂತೆ. 50ಕ್ಕೂ ಹೆಚ್ಚು ಹೂವಿನ ಗುರುತುಗಳು ಕಲಾಕೃತಿಗಳು ಪತ್ತೆಯಾಗಿದೆಯಂತೆ. ನೋಡಿ, ಇದನ್ನೇ ಹೇಳೋದು ಪ್ರತಿ ಸಲ ಕೂಡ. ಭಾರತ ದೇಶ ಯಾವತ್ತೂ ಕೂಡ ಯಾವುದೇ ಧರ್ಮವನ್ನು ಬೇಡ ಅಂತ ಹೇಳಲಿಲ್ಲ. ನೀವು ಆರಾಧನೆ ಮಾಡ್ಕೊಳ್ರಪ್ಪ ಅಂತೀರಿ. ಭಾರತಕ್ಕೆ ತೊಂದರೆ ಆಗಿದ್ದೇನು ಗೊತ್ತಾ? ಆರಾಧನೆ ಮಾಡೋರು ಬಿಡಿ, ನೀವು ಅದನ್ನು ಆರಾಧನೆ ಮಾಡಬಾರ್ದು ಅಂತೇಳಿ ಅಟ್ಯಾಕ್ ಆಯ್ತಲ್ಲ, ಅಲ್ಲಿಂದ ಶುರುವಾಗಿದ್ದು ಇಂಥ ಗಲಾಟೆಗಳು. ಓಕೆ.